ಈ ತರ ತಾಜಾ ಟೊಮೆಟೊಗಳನ್ನು ನೋಡಿದ್ಮೇಲೆ ನನ್ನ ತಲೆಗೆ ಫಸ್ಟ್ ಬರೋ ರೆಸಿಪಿನೇ ಟೊಮೆಟೊ ಬಾತ್ ರೆಸಿಪಿ. ಕುಕ್ಕರಲ್ಲಿ ಎಣ್ಣೆ, ದಾಲ್ಚಿನಿ, ಏಲಕ್ಕಿ, ಲವಂಗದೆಲೆ ಹಾಗೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಡಾದ್ಮೇಲೆ 1 ಬಟ್ಲಾಗುವಷ್ಟು ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ತಗೊಳ್ಳಿ. ಶುಂಠಿ ಬೆಳ್ಳುಳ್ಳಿನ ಸೇರಿಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಬೇಗ ಬೇಯಲಿ ಅಂತ ಉಪ್ಪನ್ನ ಹಾಕೊಂಡು ಇದನ್ನ ಕೈಯಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಖಾರದ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನು ಕೂಡ ಹಾಕೊಂಡು ಚೆನ್ನಾಗಿ ಕೈಯಾಡ್ತಿದ್ದೀನಿ. ಒಟ್ಟಿನಲ್ಲಿ ಇದು ಚೆನ್ನಾಗಿ ಗೊಜ್ಜು ಥರ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. 1 ಕಪ್ನಷ್ಟು ನೆನೆಸಿಟ್ಕೊಂಡಿರುವಂಥ ಅಕ್ಕಿಗೆ ನಾನಿಲ್ಲಿ 2.25 ಕಪ್ನಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ರುಚಿ ನೋಡಿ ಉಪ್ಪು ಬೇಕು ಅನ್ನಿಸ್ತಂದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಅದನ್ನ ಕೈಯಾಡಿ ನಂತರ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಿಲ್ಸ್ ಕೂಗಿಸ್ಕೊಂಡ್ಬಿಟ್ರೆ ಆಯಿತು. ರುಚಿಯಾಗಿರುವಂಥ ಟೊಮೆಟೊ ಬಾತ್ ರೆಡಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನ್ಯುಯಲ್ ಸೈನಿಂಗ್ ಆಫ್ ಫಾರ್ ನೌ. ಬಾಯ್.